ಒಂದು ಕೆಲಸವನ್ನು 34 ದಿನಗಳಲ್ಲಿ ಪೂರ್ಣಗೊಳಿಸಲು ಎಕ್ಸ್ ಜನರಿಗೆ ಗುತ್ತಿಗೆ ನೀಡಲಾಯಿತು. ಅನಾರೋಗ್ಯದ ಕಾರಣ 3 ಜನರು ಕೆಲಸಕ್ಕೆ ಬರಲಿಲ್ಲ ಮತ್ತು ಉಳಿದವರು ಆ ಕೆಲಸವನ್ನು 35 ದಿನಗಳಲ್ಲಿ ಪೂರ್ಣಗೊಳಿಸಿದ್ರು. ಎಕ್ಸ್ ನ ಮೌಲ್ಯ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಮೊದಲಕ್ಕೆ ಎಷ್ಟು ಜನ ಆದ್ರ ಅವರು ಎಕ್ಸ್ ಜನ ಆದ್ರ ಅವ್ರು ಟೋಟಲ್ ಎಷ್ಟು ದಿನಕ್ಕೆ ಕೆಲಸ ಕೊಟ್ರ 34 ದಿವಸಕ್ಕೆ ಕೊಟ್ರ. ಈಜು ಕೊಟ್ಟು ಇದ್ರೊಳಗೆ ಏನ್ ಮಾಡ್ಯಾರ 3 ಜನ ಬಂದಿಲ್ಲ ಅಂದ್ರ ಎಕ್ಸ್ ಮೈನಸ್ 3 ಜನ ಬಂದಿಲ್ಲ. ಅವ್ರು ಆ ಕೆಲಸ ಎಷ್ಟು ದಿನದ ಮುಗಿಸಿದ್ರು 35 ದಿನದ ಮುಗಿಸಿದ್ರು. ಅಂದ್ರೆ 34 ಎಕ್ಸ್ ಈಜು ಕೊಟ್ಟು 35 ಎಕ್ಸ್ ಮೈನಸ್ ಎಷ್ಟಾಗುತ್ತೆ 105 ಆಗುತ್ತೆ. ಈ ಸೈಡ್ ಬಂದ್ರೆ ಪ್ಲಸ್ 105 ಈಜು ಕೊಟ್ಟು ಎಕ್ಸ್ ವ್ಯಾಲ್ಯೂ ಹೋಗುತ್ತೆ. ಅಂದ್ರೆ ಎಕ್ಸ್ ಈಜು ಕೊಟ್ಟು ಎಷ್ಟು ಬಂತು 105 ಬಂತು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮನೋಜ್ ಹೊಸ ಪರದೆಯನ್ನು 50% ರಿಯಾಯಿತಿಯಲ್ಲಿ ಖರೀದಿಸಿದನು. ಮನೋಜ್ಗೆ ಯಾವುದೇ ರಿಯಾಯಿತಿ ಸಿಗದಿದ್ರೆ ಅವನು 251 ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಸಬೇಕಾಗಿತ್ತು. ಹಾಗಾದ್ರೆ ಮನೋಜ್ ಪರದೆಗಾಗಿ ಎಷ್ಟು ಹಣ ಪಾವತಿಸಿದನು ಅಂತ ಕೇಳಿರಿ. ನೋಡ್ರಿ, ಇಲ್ಲಿ ಏನ್ ಮಾಡ್ಯಾರ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಇದು ಅಂದ್ರೆ ಡಿಸ್ಕೌಂಟ್ ಮಾರ್ಕ್ ಪ್ರೈಸ್ ಮೇಲೆ ಕೊಡ್ತಾನೆ. 50% ಅಂದ್ರೆ ಏನಾಗುತ್ತೆ 1/2 ಆಗುತ್ತೆ. ಅಂದ್ರೆ ಮಾರ್ಕ್ ಪ್ರೈಸ್ 2 ಇದ್ದಿದ್ದು ಡಿಸ್ಕೌಂಟ್ 1 ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 1 ಆಗುತ್ತೆ. ನೋಡ್ರಿ, ಯಾವ್ದೇ ಡಿಸ್ಕೌಂಟ್ ಕೊಟ್ಟಿರ್ಲಿಕ್ಕಂದ್ರೆ ಅದು ಸೆಲ್ಲಿಂಗ್ ಪ್ರೈಸ್ 2 ಆಕಿತ್ತು. ಹಂಗಾಗಿ ಇಲ್ಲಿ ಏನಾಗುತ್ತೆ ಈ 1 ರೂಪಾಯಿ ಡಿಫ್ರೆನ್ಸ್ ಎಷ್ಟು ಬಂತು 1 ವ್ಯಾಲ್ಯೂ. ಈ 1 ವ್ಯಾಲ್ಯೂ ಎಷ್ಟು ಕೊಟ್ಟನ 251 ರೂಪಾಯಿ ಕೊಟ್ಟರ. ಹಂಗಾದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಅವ ಎಷ್ಟು ಪಾವತಿ ಮಾಡ್ಯಾನ 1 ವ್ಯಾಲ್ಯೂ. ಅಂದ್ರೆ 1 ವ್ಯಾಲ್ಯೂ ಎಷ್ಟೈತಿ 251 ರೂಪಾಯಿ ಏನ್ ಮಾಡ್ತಾನೆ ಪಾವತಿ ಮಾಡ್ತಾನೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಮ ಚತುರ್ಭುಜದ 2 ಕರ್ಣಗಳ ಉದ್ದಗಳು 10 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಆಗ್ಯಾವು. ಅದರ ಪರಿಧಿಯ ಉದ್ದವನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಪರಿಧಿ ಏನಾಗುತ್ತೆ ಇಲ್ಲಿ ಪರಿಧಿ ಈಜು ಕೊಟ್ಟು 4 ಇಂಟು ಸೈಡ್ ಎ ಅಂತ ತೊಗೊಂತೀನಿ. ಇಲ್ಲಿ ಸೈಡ್ ಕಂಡು ಹಿಡಿಬೇಕು ನಾವು. ಸೈಡ್ ಎ ಈಜು ಕೊಟ್ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ d1/2 ಹೋಲ್ ಸ್ಕ್ವೇರ್. ಅಂದ್ರೆ ಇದನ್ನ ಕೊಟ್ಟಾರ ಇಲ್ಲಿ ಕರ್ಣಗಳದ್ದು ಪ್ಲಸ್ d2/2 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಆಫ್ ಒಂದನೇದ್ರದ್ದು ಎಷ್ಟು ವ್ಯಾಲ್ಯೂ ಕೊಟ್ಟರೆ 10/2 ಹೋಲ್ ಸ್ಕ್ವೇರ್ ಪ್ಲಸ್ ಎರಡನೇದ್ದು ಎಷ್ಟು ಕೊಟ್ಟರೆ 24/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಎಷ್ಟಾಗುತ್ತೆ 2 1 2 5 2 1 2 12 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಎಷ್ಟಾಗುತ್ತೆ 25 ಆಗುತ್ತೆ. 12 ಸ್ಕ್ವೇರ್ ಎಷ್ಟಾಗುತ್ತೆ 144 ಆಗುತ್ತೆ. ಎ ಈಜು ಕೊಟ್ಟು ಎಷ್ಟು ಬಂತಿತ್ತು ಸ್ಕ್ವೇರ್ ರೂಟ್ ಆಫ್ 169 ಬಂತು. ಅಂದ್ರೆ ಎ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆದ್ರೆ ಎಷ್ಟು ಬರ್ತೈತಿ 13 ಸೆಂಟಿಮೀಟರ್ ಬರ್ತೈತಿ. ಪರಿಧಿ ಏನಾಗುತ್ತೆ ಇಲ್ಲಿ 13 ಇಂಟು 4 ಆದ್ರೆ 52 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕೊಳವೆ ಒಂದು ಟ್ಯಾಂಕ್ ಅನ್ನು 9 ನಿಮಿಷಗಳಲ್ಲಿ ತುಂಬುತ್ತಾ ಮತ್ತೊಂದು ಕೊಳವೆ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನು 90 ನಿಮಿಷಗಳಲ್ಲಿ ಖಾಲಿ ಮಾಡ್ತೈತಿ. ಟ್ಯಾಂಕ್ ಖಾಲಿ ಆಗಿರುವಾಗ 2 ಕೊಳವೆಗಳು ಒಂದೇ ಸಮಯದಲ್ಲಿ ತೆರೆದ್ರ ಟ್ಯಾಂಕ್ ನ ಅರ್ಧ ಭಾಗವನ್ನು ತುಂಬಲು ಎಷ್ಟು ಸಮಯ ಬೇಕಂತ ಕೇಳಿರಿ. ಇಲ್ಲಿ ನೋಡ್ರಿ, ಎಕ್ಸ್ ಏನು ಎಷ್ಟು ಟೈಮ್ ತಗೊಂತಿಲ್ಲಿ 9. ಇದಂದ್ರೆ ತುಂಬು ಟ್ಯಾಂಕ್ ಅಂದ್ರೆ ಪ್ಲಸ್ ಆಗುತ್ತೆ. ವಾಯ್ ಏನಿದೆ ಖಾಲಿ ಮಾಡೋ ಟ್ಯಾಂಕ್ ಮೈನಸ್ ಅಂದ್ರೆ ಇದು ಎಷ್ಟು ಟೈಮ್ ತಗೊಳುತ್ತೆ 90 ಆಗುತ್ತೆ. ಎಲ್ಸಿಎಂ ಎಷ್ಟಾಯ್ತು 90 ಆಯ್ತು. 9 90 ಒಂದೇ ಆಯ್ತು. ನೋಡ್ರಿ, ಇವು 2 ಕೂಡಿ ಕೆಲಸ ಮಾಡಿ ಬಂದ್ರೆ ಎಷ್ಟು 10 1 ಹೋದ್ರೆ 9 ಏನಾಗುತ್ತೆ ಎಫಿಷಿಯನ್ಸಿ ಆಗುತ್ತೆ. ಅರ್ಧ ಅಂದ್ರೆ 90 ಅರ್ಧ ಎಷ್ಟಾಗುತ್ತೆ ಟೈಮ್ ಕೇಳಾಡೋದು 90 ಅರ್ಧ ಕೆಲಸ ಮಾಡಕ ಅಂದ್ರೆ ಡಿವೈಡೆಡ್ ಬೈ 2 ಎಫಿಷಿಯನ್ಸಿ ಎಷ್ಟೈತಿ 9 ಐತಿ. 2 1 2 45 9 1 95 ಅಂದ್ರೆ 5 ನಿಮಿಷ ಟೈಮ್ ಬೇಕಾಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಊಬರ್ ಆಟೋ 71 ಗಂಟೆಗಳಲ್ಲಿ 639 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾ ಅದರ ವೇಗ ಗಂಟೆಗೆ ಎಷ್ಟು ಕಿಲೋಮೀಟರ್ ಅಂತ ಕೇಳಿರಿ. ಇಲ್ಲಿ ಏನಾಗುತ್ತೆ ಡಿಸ್ಟೆನ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟು ಕೊಟ್ಟನ 639 ಕಿಲೋಮೀಟರ್. ಸ್ಪೀಡ್ ಕಂಡು ಹಿಡಿಬೇಕು. ಟೈಮ್ ಎಷ್ಟೈತಿ 71 ಅವರ್ ಐತಿ. 71 1 71 9 ಅಂದ್ರೆ ಸ್ಪೀಡ್ ಈಜು ಕೊಟ್ಟು ಎಷ್ಟು ಬಂತು 9 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 13 ವಾರಗಳಿಗೆ 100 ಜನರಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳಿದ್ದವು. ಅವರಿಗೆ ಇನ್ನೂ 30 ಜನರು ಸೇರಿದ್ರು. ಈಗ ಆಹಾರ ಸಾಮಗ್ರಿಗಳು ಎಷ್ಟು ವಾರಗಳಿಗೆ ಸಾಗುತ್ತೆ ಅಂತ ಕೇಳಿರಿ. ನೋಡ್ರಿ, ಮೆನ್ ಇಂಟು ವೀಕ್ ಈಜುಕೊಲ್ ಟು M2 ಇಂಟು ವೀಕ್ 2 ಆಗುತ್ತೆ. ಇಲ್ಲಿ ಮೆನ್ ಮೊದಲಕ್ಕೆ ಎಷ್ಟು ಜನ ಆದ್ರೆ 100 ಜನ ಆದ್ರೆ ಎಷ್ಟು ವೀಕಿಗೆ 13 ವಾರಕ್ಕೂ. ಆಮೇಲೆ 30 ಜನ ಜಾಸ್ತಿ ಆಗ್ಯಾರ ಅಂದ್ರೆ ಎಷ್ಟಿತ್ತು 100 ಇದ್ದಿದ್ದು ಪ್ಲಸ್ 30 ಆದ್ರೆ 130 ಜನ ಆದ್ರೆ ಎಷ್ಟು ವೀಕಿಗೆ ಆಕತಿ ಇಂಟು W2 ಆಗುತ್ತೆ. 0 0 ಕ್ಯಾನ್ಸಲ್ 13 13 ಕ್ಯಾನ್ಸಲ್ ಆದ್ರೆ ಎಷ್ಟು 10 ವಾರಗಳಿಗೆ ಸಾಕಾಗುವಷ್ಟು ಆಹಾರ ಐತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 2600 ಮೊತ್ತವನ್ನು ವಾರ್ಷಿಕ 20% ಚಕ್ರ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಲೆಕ್ಕ ಹಾಕಿದ್ರೆ 2 ವರ್ಷಗಳ ನಂತರ ದೊರೆಯುವ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ರೆ 20% ಇದ್ದಿದ್ದು ಫ್ರಾಕ್ಷನ್ ಏನಾಗುತ್ತೆ 1/5 ಆಗುತ್ತೆ. ಅಂದ್ರೆ ನೋಡ್ರಿ, ಪ್ರಿನ್ಸಿಪಲ್ ಟು ಅಮೌಂಟ್. ಪ್ರಿನ್ಸಿಪಲ್ 5 ಇದ್ರೆ ಅಮೌಂಟ್ ಏನಾಗುತ್ತೆ ಪ್ಲಸ್ 1 ಆದ್ರೆ 6 ಅಮೌಂಟ್ ಆಗುತ್ತೆ. ಎಷ್ಟು ವರ್ಷ ಕೊಟ್ಟಾರ ಇಲ್ಲಿ 2 ವರ್ಷ ಕೊಟ್ಟಾರ. ಅಂದ್ರೆ ಇದನ್ನ ಸ್ಕ್ವೇರ್ ಮಾಡೋಣ. ಎಷ್ಟಾಗುತ್ತೆ 5 ಸ್ಕ್ವೇರ್ 25 6 ಸ್ಕ್ವೇರ್ 36. ಪ್ರಿನ್ಸಿಪಲ್ 25 ವ್ಯಾಲ್ಯೂ ಎಷ್ಟು ಕೊಟ್ರೆ 2600 ಕೊಟ್ರೆ ಅಂದ್ರೆ ಇಂಟು ಎಷ್ಟಾಗೈತಿ ಇಂಟು 104 ಆಗುತ್ತೆ. ಇಂಟು 104 ಮಾಡಿದ್ರೆ ಅಂದ್ರೆ ಎಷ್ಟಾಗುತ್ತೆ 3744 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ಘನಭಾಗದ ಉದ್ದ ಅಗಲ ಮತ್ತು ಎತ್ತರಗಳ ಅನುಪಾತ 5:3:2 ಆಗೈತಿ. ಘನಭಾಗದ ಒಟ್ಟು ಮೇಲ್ಮೈ ವಿಸ್ತೀರ್ಣ 992 ಚದರ ಮೀಟರ್ ಆಗಿದ್ರ ಅದರ ಘನ ಪರಿಮಾಣವನ್ನ ಕಂಡುಹಿಡಿರಿ ಅಂತ ಕೇಳಿರಿ. ನೋಡ್ರಿ, ಲೆಂತ್, ಬ್ರೆಡ್ತ್, ಹೈಟ್ ರೇಷಿಯೋ ಎಷ್ಟು ಕೊಟ್ಟನ ಇಲ್ಲಿ 5x 3x 2x ಕೊಟ್ಟನ. ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್ ಆಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟರೆ 992 ಚದರ ಮೀಟರ್ ಸ್ಕ್ವೇರ್ ಆಗುತ್ತೆ. ಇದು 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಮಾಡಿದ್ರೆ ಎಷ್ಟಾಗುತ್ತೆ 15x ಸ್ಕ್ವೇರ್ ಆಗುತ್ತೆ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ 3 2 6 6x ಸ್ಕ್ವೇರ್ ಪ್ಲಸ್ ಹೈಟ್ ಇಂಟು ಲೆಂತ್ 5 2 10x ಸ್ಕ್ವೇರ್ ಆಗುತ್ತೆ. ಇದೆಷ್ಟಾಗುತ್ತೆ 992 ಈಸ್ ಈಕ್ವಲ್ ಟು 2 ಇಂಟು ಟೋಟಲ್ ಎಷ್ಟು ಬರ್ತಿದೆ ಇದು 31x ಸ್ಕ್ವೇರ್ ಆಗುತ್ತೆ. ಎಷ್ಟಾಗ್ತಿದೆ 992 ಈಸ್ ಈಕ್ವಲ್ ಟು 62x ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 16 ಬರ್ತೈತಿ. ಸ್ಕ್ವೇರ್ ರೂಟ್ ತೆಗೆದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 4 ಆಗುತ್ತೆ. ಲೆಂತ್ ಎಷ್ಟಾಗುತ್ತೆ 20 ಆಗುತ್ತೆ. ಬ್ರೆಡ್ತ್ ಎಷ್ಟಾಗುತ್ತೆ 12 ಆಗುತ್ತೆ. ಹೈಟ್ 8 ಆಗುತ್ತೆ. ನಮಗೇನ್ ಕೇಳ್ಯಾರ ಅದರ ವಾಲ್ಯೂಮ್ ಕೇಳ್ಯಾರ. ವಾಲ್ಯೂಮ್ ಏನಾಗುತ್ತೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ಎಷ್ಟು ಬಂತು 20 ಇಂಟು 12 ಇಂಟು 8 ಮಾಡಿದ್ರೆ ಎಷ್ಟಾಗುತ್ತೆ 1900 ಚದರ ಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎಕ್ಸ್ ಮತ್ತು 250 ಮಧ್ಯಾನುಪಾತ 50 ಆಗಿದ್ರೆ ಎಕ್ಸ್ ನ ಮೌಲ್ಯವನ್ನ ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ, ಮೀನ್ ಪ್ರೊಪೋರ್ಷನ್ ಏನಾಗುತ್ತೆ ಈಜು ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಆಗಿರ್ತೈತಿ. ಇಲ್ಲಿ ಮೀನ್ ಪ್ರೊಪೋರ್ಷನ್ ವ್ಯಾಲ್ಯೂ ಕೊಟ್ರೆ ಎಷ್ಟು 50 ಅಂತ ಒಂದು ಸ್ಕ್ವೇರ್ ರೂಟ್ ಒಂದ್ ಸಂಖ್ಯೆ 250 ಆಗೈತಿ, ಇನ್ನೊಂದ್ ಸಂಖ್ಯೆ ಏನಾಗೈತಿ ಇಲ್ಲಿ ಎಕ್ಸ್ ಆಗೈತಿ. ಸ್ಕ್ವೇರ್ ರೂಟ್ ತೆಗೆದ್ವಿ ಅಂದ್ರೆ ಇದೇನಾಗುತ್ತೆ 2500 ಈಜು ಕೊಟ್ಟು 250 ಇಂಟು ಎಕ್ಸ್ ಆಗುತ್ತೆ. 251 250 ಅಂದ್ರೆ ಎಕ್ಸ್ ಈಜು ಕೊಟ್ಟು ಎಷ್ಟು ಬರ್ತೈತಿ 10 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 8 ವರ್ಷಗಳ ಹಿಂದೆ ಎ ವಯಸ್ಸು ಬಿ ವಯಸ್ಸಿನ 3 ಪಟ್ಟು ಇತ್ತಂತ ಕೊಟ್ರೆ ನೋಡ್ರಿ, ಎ ಮತ್ತು ಬಿ ರೇಷಿಯೋ ಏನೈತಿ ಇಲ್ಲಿ 8 ವರ್ಷದಿಂದ ಮೈನಸ್ 8 ವರ್ಷದಿಂದ 3 ರೇಷಿಯೋ 3 ಪಟ್ಟಿತ್ತು. ಆಮೇಲೆ ನೋಡ್ರಿ, ಇಂದಿನಿಂದ 8 ವರ್ಷಗಳ ನಂತರ ಎ ವಯಸ್ಸು ಬಿ ವಯಸ್ಸಿನ 2 ಪಟ್ಟು. ಅಂದ್ರೆ ಇಂದಿನಿಂದ 8 ವರ್ಷಗಳ ನಂತರ ಎಷ್ಟಾಗತ್ತೆ ಅದು ಎ ರೇಷಿಯೋ ಬಿ 2 ಪಟ್ಟು ಆಗುತ್ತೆ, 2:1 ಆಗುತ್ತೆ. ಹಾಗಾದ್ರೆ ಎ ಯ ಪ್ರಸ್ತುತ ವಯಸ್ಸನ್ನ ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ, ಇದೇನಾಗುತ್ತೆ 3x ಪ್ಲಸ್ ಅಂದ್ರೆ ಇದು 8 ಪ್ಲಸ್ ಇದು 8 ಕೂಡಿಸಿದ್ರೆ ಎಷ್ಟಾಯ್ತು ಟೋಟಲ್ 16 ವರ್ಷ ಆಯ್ತು. ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇಲ್ಲಿ ಎಷ್ಟೈತಿ 16 ಈಜು ಕೊಟ್ಟು ರೇಷಿಯೋ ಎಷ್ಟು ಬಂದೈತಿ ಅದು 2:1 ಬಂದೈತಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 3x ಪ್ಲಸ್ 16 ಈಜು ಕೊಟ್ಟು 2x ಪ್ಲಸ್ 32 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟು ಬರ್ತೈತಿ ಇಲ್ಲಿ 16 ಬರ್ತೈತಿ. ನಮಗೆ ಎ ವಯಸ್ಸು ಕೇಳ್ಯಾರ. ಎ 8 ವರ್ಷದಿಂದ ಎಷ್ಟೈತಿ 3 ಐತಿ. 3 ಇಂಟು 16 ಮಾಡಿದ್ರೆ ಎಷ್ಟಾಗೈತಿ ಇದು 48 ಆಗುತ್ತೆ. ನಮಗೆ ಪ್ರೆಸೆಂಟ್ ಏಜ್ ಕೇಳ್ಯಾರ. 48 ಪ್ಲಸ್ ಪ್ರೆಸೆಂಟ್ ಏಜ್ ಏನಾಗುತ್ತೆ ಪ್ಲಸ್ 8 ವರ್ಷ ಕೂಡಿಸಿದ್ರೆ 56 ವರ್ಷ ಎ ವಯಸ್ಸು ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೋಪುರದ ಪಾದದಿಂದ 63 ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ಗೋಪುರದ ತುದಿಯ ಉನ್ನತಿಯ ಕೋನ 30 ಡಿಗ್ರಿ ಆಗೈತಿ. ಗೋಪುರದ ಎತ್ತರವನ್ನ ಕಂಡುಹಿಡಿರಿ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಒಂದು ಗೋಪುರ ಐತಿ. ಇಲ್ಲಿದ್ದ ಒಂದು ಬಿಂದು ಎಷ್ಟು ದೂರ ಐತಿ ಇಲ್ಲಿ 63 ಮೀಟರ್ ದೂರ ಐತಿ. ಆಮೇಲೆ ಇದ್ರದ್ದು ಆಂಗಲ್ ಕೊಟ್ಟರೆ ಎಷ್ಟು 30 ಡಿಗ್ರಿ ಅಂತಂದು ನೋಡ್ರಿ, ಇದು ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ 1/√3 ಆಗುತ್ತೆ. ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ ವ್ಯಾಲ್ಯೂ ಆಗುತ್ತೆ. ಈ ಒಂದ್ರ ವ್ಯಾಲ್ಯೂ ಏನಂತ ಕೇಳಿದ್ರೆ ಇಲ್ಲಿ ನೋಡ್ರಿ, √3 ವ್ಯಾಲ್ಯೂ ಎಷ್ಟು ಕೊಟ್ಟಾನ 63 ಕೊಟ್ಟಾರ. ಅಂದ್ರೆ ಒಂದ್ರ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಒಂದ್ರ ವ್ಯಾಲ್ಯೂ ಇದು ಕೊಟ್ಟು ಹೈಟ್ 63 ಡಿವೈಡೆಡ್ ಬೈ √3 ಇಂಟು 1 ಆಗುತ್ತೆ. ಅಂದ್ರೆ 63 ಡಿವೈಡೆಡ್ ಬೈ √3 ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಏನ್ ಮಾಡ್ತೀನಿ √3 ಮಾಡ್ತೀನಿ. ಅಂದ್ರೆ ಏನಾಗುತ್ತೆ ಇದು 63 ಡಿವೈಡೆಡ್ ಬೈ 3 ಇಂಟು √3 ಆಗುತ್ತೆ. 3 ಒಂದೇ 3 21 ಆಗುತ್ತೆ. ಅಂದ್ರೆ ಹೈಟ್ ಎಷ್ಟಾಗುತ್ತೆ 21 √3 ಬರ್ತೈತಿ. ಒಂದು ತರಗತಿಯ 36 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷ. ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಇಡೀ ಗುಂಪಿನ ಸರಾಸರಿ ವಯಸ್ಸು 13 ವರ್ಷ ಆಗುತ್ತೆ. ಶಿಕ್ಷಕರ ವಯಸ್ಸು ಎಷ್ಟಂತ ಕೇಳಿದ್ರೆ ವಿದ್ಯಾರ್ಥಿಗಳ ವಯಸ್ಸು ಎಷ್ಟಾಗುತ್ತೆ ಇಲ್ಲಿ ಟೋಟಲ್ 36 ಇಂಟು 12 ಮಾಡಿದ್ರೆ 432 ವರ್ಷ ಆಗುತ್ತೆ. ಟೀಚರ್ ಸೇರಿಸಿದ್ರೆ ಟೋಟಲ್ ಜನ 37, ಎವರೇಜ್ ಎಷ್ಟಾಗುತ್ತೆ 13 ಆಗುತ್ತೆ. ಟೋಟಲ್ ಏಜ್ ಎಷ್ಟಾಗುತ್ತೆ 481 ಆಗುತ್ತೆ. ಇವಕ್ಕೂರ ಡಿಫ್ರೆನ್ಸ್ ತೆಗೆದ್ವಿ ಅಂದ್ರೆ ಎಷ್ಟು ಬರ್ತೈತಿ 49 ವರ್ಷ ಏನಾಗುತ್ತೆ ಇದು ಟೀಚರ್ ಏಜ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕುರ್ಚಿಯ ಗುರುತಿಸಲಾದ ಬೆಲೆ 2700 ಆಗೈತಿ. ಅದು ಖರೀದಿ ಬೆಲೆಗಿಂತ 35% ಹೆಚ್ಚೈತಿ. ಅದನ್ನು ಗುರುತಿಸಲಾದ ಬೆಲೆಯ ಮೇಲೆ 20% ರಿಯಾಯಿತಿಯಲ್ಲಿ ಮಾರಲಾಗೈತಿ. ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ನೋಡಿ, ನಾನು ಏನ್ ಮಾಡ್ತೀನಿ ಕಾಸ್ಟ್ ಪ್ರೈಸ್ ಇಲ್ಲಿ 100 ರೂಪಾಯಿ ಐತಿ ಅಂತ ತೊಗೊಂತೀನಿ. ಮಾರ್ಕ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 35%, ಇದಕ್ಕಿಂತ ಜಾಸ್ತಿ ಐತಿ ಅಂದ್ರೆ 135 ರೂಪಾಯಿ ಆಗುತ್ತೆ. ಈ 135 ರೂಪಾಯಿ ಮೇಲೆ 20% ಡಿಸ್ಕೌಂಟ್ ಕೊಟ್ಟ ಅಂದ್ರೆ ಎಷ್ಟಾಗುತ್ತೆ 20% ವ್ಯಾಲ್ಯೂ 20/100 ಅಂದ್ರೆ 21 25 5 1 5 2 10 5 7 35 ಮೈನಸ್ 27 ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಮೈನಸ್ 27 ಮಾಡಿದ್ವಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 108 ಆಗುತ್ತೆ. ನೋಡ್ರಿ, ಕಾಸ್ಟ್ ಪ್ರೈಸ್ 100 ಐತಿ, ಸೆಲ್ಲಿಂಗ್ ಪ್ರೈಸ್ 108 ಐತಿ.
ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ 8 ಆಯ್ತು ಅಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟಾಗುತ್ತೆ 8% ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 7 ಸತತ ಬೆಸ ಸಂಖ್ಯೆಗಳ ಸರಾಸರಿ 51 ಆಗೈತಿ. ಅವುಗಳಲ್ಲಿ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವ್ದಂತ ಕೇಳ್ಯಾರ. ನೋಡ್ರಿ ಸರಾಸರಿ ಏನಾಗೈತಿ ಇಲ್ಲಿ 51 ಕೊಟ್ಟಾರ ಅಂದ್ರೆ ಟೋಟಲ್ ಎಷ್ಟು ಸಂಖ್ಯೆ ಅದ 7 ಸಂಖ್ಯೆ ಅದು ಅಂದ್ರೆ ಮುಂದ್ 3 ಹಿಂದ್ 3 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 51 2 49 47 45 ಆಗತ್ತೆ ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಎಷ್ಟಾಯ್ತು 45 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಅಮಿತ್ 2 ವಸ್ತುಗಳನ್ನ ತಲಾ 360 ರೂಪಾಯಿ ಮಾರ್ತಾನ. ನೋಡ್ರಿ ಪ್ರತಿ ಒಂದು ವಸ್ತುವನ್ನ ಎಷ್ಟು ರೂಪಾಯಿ ಮಾರ್ತಾನ 360 ರೂಪಾಯಿ ಮಾರ್ತಾನ. ಒಂದರ ಮೇಲೆ ಅವನಿಗೆ 20% ಲಾಭ ಆಗುತ್ತಾ ಮತ್ತ ಇನ್ನೊಂದರ ಮೇಲೆ ಅವಾಗ 10% ನಷ್ಟ ಆಗುತ್ತಾ. ಸಂಪೂರ್ಣ ವ್ಯವಹಾರದಲ್ಲಿ ಲಾಭ ಅಥವಾ ನಷ್ಟದ ಶೇಕಡಾವಾರು ಕಂಡಿಡ್ರಿ ಅಂತ ಕೇಳ್ರಿ. ಇಲ್ಲಿ ನೋಡ್ರಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ನೋಡ್ರಿ ಇಲ್ಲಿ ಒಂದೇ ವಸ್ತುನ ಏನ್ ಮಾಡ್ಯಾನವ 20% ಲಾಭಕ್ಕೆ ಮಾರ್ಯಾನ ಅಂದ್ರೆ 20% ಫ್ರಾಕ್ಷನ್ ಏನಾಗುತ್ತೆ ಇಲ್ಲಿ 1/5 ಆಗುತ್ತೆ. ಲಾಭಕ್ಕೆ ಮಾರ್ಯಾನ ಅಂದ್ರೆ ಏನಾಗುತ್ತೆ 5 ರಿಂದ 6 ಆಗುತ್ತೆ. ಆಮೇಲೆ ಇನ್ನೊಂದ್ರ ಏನ್ ಮಾಡೋಣ 10% ನಷ್ಟಕ್ಕೆ ಮಾಡೋಣ 10% ವ್ಯಾಲ್ಯೂ ರೇಷಿಯೋ ಏನಾಗುತ್ತೆ 1/10 ಆಗುತ್ತೆ ಅಂದ್ರೆ ಎರಡನೇ ವಸ್ತುನ ಏನ್ ಲಾಸ್ ನೇ ಬರೋಣ ಅಂದ್ರೆ 10 ರಿಂದ 9 ಆಗುತ್ತೆ. ನೋಡ್ರಿ ಪ್ರತಿ ವಸ್ತು ಒಂದು ಸೆಲ್ಲಿಂಗ್ ಪ್ರೈಸ್ ಏನೈತಿ ಸೇಮ್ ಐತಿ ಅಂದ್ರೆ 360 ರೂಪಾಯಿ ಐತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಸೇಮ್ ಮಾಡಕ್ ಏನ್ ಮಾಡ್ತೀನಿ ಇದಕ್ಕೆ ಇಂಟು 3 ಇದಕ್ಕೆ ಇಂಟು 2 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಇದ್ದ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಒಂದೇ ವಸ್ತುವಿನ ಕಾಸ್ಟ್ ಪ್ರೈಸ್ 15 3 6 18 ಆಗುತ್ತೆ 10 2 20 9 18 ನೋಡ್ರಿ 18 ಒಂದ್ರ ವಸ್ತು ವ್ಯಾಲ್ಯೂ ಎಷ್ಟು ಕೊಟ್ಟನ 360 ರೂಪಾಯಿ ಕೊಟ್ಟನ ಅಂದ್ರೆ ಇಂಟು 20 ಆಗುತ್ತೆ. ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 20 ಪ್ಲಸ್ 15 35 ಆಗುತ್ತೆ. 35 ಇಂಟು 20 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 700 ರೂಪಾಯಿ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಆಗುತ್ತೆ. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಎರಡು ವಸ್ತುವಿನ ಸೇರಿ 720 ರೂಪಾಯಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಕಾಸ್ಟ್ ಪ್ರೈಸ್ 100 ಆಗುತ್ತೆ ಸೆಲ್ಲಿಂಗ್ ಪ್ರೈಸ್ 720 ಆಗುತ್ತೆ. ಪ್ರಾಫಿಟ್ ಎಷ್ಟಾಗ್ತಿದೆ 20 ಆಗುತ್ತೆ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 20/700 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 2.86% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತನ್ನ ಸಾಮಾನ್ಯ ವೇಗದ 3/7 ಭಾಗದ ವೇಗದಲ್ಲಿ ನಡೆದಾಗ ಅಭಿಜಿತ್ ತನ್ನ ಕಚೇರಿಗೆ ತಲುಪಲು 24 ನಿಮಿಷ ತಡ ಆಗುತ್ತೆ. ಅವನು ತನ್ನ ಮನೆಯಿಂದ ಕಚೇರಿಗೆ ತಲುಪಲು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ರೆ ನೋಡಿ ಸ್ಪೀಡ್ ರೇಷಿಯೋ ಏನಾಗುತ್ತೆ ಒಂದು ಸಾಮಾನ್ಯವಾಗಿ ಹೋಗೋದು ಅವ ಬದಲಾವಣೆ ಮಾಡಿದ ಸ್ಪೀಡ್ ಆಗುತ್ತೆ. ಇಲ್ಲಿ ನೋಡ್ರಿ ಅವ ಸಾಮಾನ್ಯ ಹೋದ್ರೆ ಎಷ್ಟೈತಿ 7 ಐತಿ ಬದಲಾವಣೆ ಮಾಡಿದ ಎಷ್ಟೈತಿ 3 ಐತಿ. ಟೈಮ್ ರೇಷಿಯೋ ಏನಾಗುತ್ತೆ ಇದ್ರ ರಿವರ್ಸ್ ಆಗುತ್ತೆ 3:7 ಆಗುತ್ತೆ. ಇಲ್ಲಿ ಜಾಸ್ತಿ ಎಷ್ಟು ಟೈಮ್ ತಗೊಂತಿ ರೇಷಿಯೋ 4 ತಗೊಂತಿ 4 ವ್ಯಾಲ್ಯೂ ಎಷ್ಟು ಕೊಟ್ಟನ 24 ನಿಮಿಷ ಕೊಟ್ಟನ ಅಂದ್ರೆ 1 ವ್ಯಾಲ್ಯೂ ಎಷ್ಟಾಗುತ್ತೆ 6 ನಿಮಿಷ ಆಗುತ್ತೆ. ಅವ ಸಾಮಾನ್ಯವಾಗಿ ಹೋಗೋ ರೇಷಿಯೋ ಎಷ್ಟೈತಿ 3 ಐತಿ ಅಂದ್ರೆ 3 ಇಂಟು 6 ಮಾಡಿದ್ರೆ ಸಾಮಾನ್ಯವಾಗಿ ಎಷ್ಟು ನಿಮಿಷ ತಗೊಂತಾನ 18 ನಿಮಿಷ ತಗೊಂತಾನ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಮನ್ ಮತ್ತು ಯೋಗಿತಾ ಒಟ್ಟಾಗಿ ಒಂದು ವ್ಯವಹಾರದಲ್ಲಿ 52,200 ಹೂಡಿಕೆ ಮಾಡಿದ್ರು. ವರ್ಷದ ಕೊನೆಯಲ್ಲಿ ಒಟ್ಟು 5,800 ಲಾಭದಲ್ಲಿ ಅಮನನ ಪಾಲು 1,700 ರೂಪಾಯಿ ಆಗಿತ್ತು. ಅಮನನ ಹೂಡಿಕೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ನೋಡ್ರಿ ಇನ್ವೆಸ್ಟ್ಮೆಂಟ್ ಮತ್ತು ಟೈಮ್ ಏನಾದಾಗ ಸೇಮ್ ಆದಾಗ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ ಅಂದ್ರೆ ಟೈಮ್ ಇಬ್ಬರದು ಏನಾದಾಗ ಸೇಮ್ ಆದಾಗ ಅಂದ್ರೆ ಇಲ್ಲಿ ಏನಾಗುತ್ತೆ ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಆತ ಅಂದ್ರೆ ಪ್ರಾಫಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಇಲ್ಲಿ ಅಮನ್ ಮತ್ತೆ ಯೋಗಿತಾ ಅಂತ ಕೊಟ್ಟಾರ. ಅಮನ್ ಪ್ರಾಫಿಟ್ ಎಷ್ಟು ಕೊಟ್ಟಾರ ಇಲ್ಲಿ 1,700 ಕೊಟ್ಟಾನ. ಪ್ರಾಫಿಟ್ ಟೋಟಲ್ ಎಷ್ಟಾಗೈತಿ 5,800 ಆಗೈತಿ. 1,700 5,800 ಹೋದ್ರೆ ಉಳಿದಿದ್ದೆಷ್ಟು ಯೋಗಿತಾ ಪ್ರಾಫಿಟ್ 4,100 2 ಕ್ಯಾನ್ಸಲ್ ಮಾಡೋಣ ಅಂದ್ರೆ ನಮಗೆ ಯಾರು ಕೇಳ್ಯಾರ ಅಮನ್ ಹೂಡಿಕೆ ಕೇಳ್ಯಾರ ಈಸ್ ಈಕ್ವಲ್ ಟು ಎಷ್ಟೈತೆ ಒಂದು ರೇಷು 17 ಐತಿ. 17 ಪ್ಲಸ್ 41 ಮಾಡಿದ್ರೆ ಎಷ್ಟಾಗುತ್ತೆ ಟೋಟಲ್ 58 ಆಗುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ 52,200 58 ಒಂದೇ 58 9 ಆಗುತ್ತೆ ಅಂದ್ರೆ 900 ಆಗುತ್ತೆ. 17 ಇಂಟು 900 ಮಾಡಿದ್ರೆ ಎಷ್ಟಾಗುತ್ತೆ 15,300 ರೂಪಾಯಿ ಏನಾಗುತ್ತೆ ಅವನೊಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.